ಸಿಹಿಗೆಣಸು ಗ್ಲೈಸೆಮಿಕ್ ಸೂಚ್ಯಂಕ ಮ್ಯಾಂಗನೀಸ್, ವಿಟಮಿನ್ ಬಿ6, ಪೊಟ್ಯಾಷಿಯಂ, ಆಂಥೋಸಯಾನಿನ್ ಮತ್ತೆ ಕ್ಯಾರೋಟಿನಾಯ್ಡ್ಗಳಿಂದ ತುಂಬಿದ್ದು ಆರೋಗ್ಯಕ್ಕೆ ಅಪಾರ ಪ್ರಯೋಜನಗಳನ್ನು ನೀಡುತ್ತೆ. ಕೆಲವರು ಇದನ್ನ ಸಕ್ಕರೆ ಕ್ಯಾಂಡಿ ಅಂತ ಕೂಡ ಕರೆಯಬಹುದು. ಆದ್ರೆ ಸಾಮಾನ್ಯ ಆಲೂಗೆಡ್ಡೆಗಿಂತ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿದೆ. ಇದರಲ್ಲಿ ನೀರು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫೈಬರ್, ವಿಟಮಿನ್ಗಳು ಮತ್ತೆ ನಾರಿನಂಶಗಳಾದ ಪೆಕ್ಟಿನ್, ಸೆಲ್ಯುಲೋಸ್, ಲಿಗ್ನಿನ್ ಮುಂತಾದವು ಸೇರಿವೆ. ಸಿಹಿಗೆಣಸು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರ ಗ್ಲಿಸಮಿಕ್ ಸೂಚ್ಯಂಕ 44ರಿಂದ 96ರವರೆಗೆ ಇರುತ್ತೆ. ಮತ್ತೆ ಮ್ಯಾಂಗನೀಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ಚಯಾಪಚಯ ಕ್ರಿಯೆಯನ್ನ ಉತ್ತೇಜಿಸುತ್ತವೆ. ನಾರಿನಂಶದಿಂದ ಕೂಡಿರುವಂತಹ ಕಾರಣ ಇದು ಜೀರ್ಣಕ್ರಿಯೆಯನ್ನ ಸುಧಾರಿಸುತ್ತೆ. ಆರೋಗ್ಯ ತಜ್ಞರು ಪ್ರತಿದಿನ 21ರಿಂದ 38 ಗ್ರಾಂ ಕಬ್ಬಿನ ಗಡ್ಡೆಗಳನ್ನ ಸೇವಿಸೋದಕ್ಕೆ ಶಿಫಾರಸು ಮಾಡ್ತಾರೆ. ವಿಟಮಿನ್ ಬಿ6 ಮತ್ತೆ ಪೊಟ್ಯಾಷಿಯಂ ಹೃದಯದ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ. ಬಿ6 ದೇಹದ ಹೋಮೋಸಿಸ್ಟೀಸ್ ಮಟ್ಟವನ್ನ ಕಡಿಮೆ ಮಾಡುತ್ತೆ, ಹೃದಯದ ಕಾರ್ಯಕ್ಷಮತೆಯನ್ನ ಸುಧಾರಿಸುತ್ತೆ. ಪೊಟ್ಯಾಷಿಯಂ ದ್ರವ ಸಮತೋಲನ ಕಾಪಾಡಿ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತೆ. ಇದರಿಂದ ಹೃದಯಕ್ಕೆ ಉತ್ತಮ ಲಾಭ ಆಗುತ್ತೆ. ಸಿಹಿಗೆಣಸು ಆಂಥೋಸಯಾನಿನ್ ಮತ್ತೆ ಕೋಲಿನ್ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಇದರಲ್ಲಿ ಇರುವಂತಹ ಕಬ್ಬಿಣ ಒತ್ತಡ ವಿರುದ್ಧ ಹೋರಾಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತೆ ರಕ್ತ ಕಣಗಳ ಉತ್ಪಾದನೆಯನ್ನ ಉತ್ತೇಜಿಸುತ್ತೆ. ಹೆಚ್ಚಾಗಿ ಕ್ಯಾರೋಟಿನಾಯ್ಡ್ಗಳು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತವೆ. ವಿಶೇಷವಾಗಿ ನೇರಳೆ ಸಿಹಿಗೆಣಸು ಬೆರ್ರಿ ಹಣ್ಣುಗಳಿಗಿಂತ 3 ಪಟ್ಟು ಹೆಚ್ಚು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿದೆ.